ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್. ಈಗಿನಪ್ಪ ಬೆಡ್ ಮೇಲೆ ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಕೊಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಎಲ್ಲಿ ಹಾಕಿರಾ? ಸೊ ಅಕಿರಾ ಇವಾಗ ಗೆದ್ಲು. ಸೊ ಕ್ವಿಕ್ಕಾಗಿ ಇಬ್ಬರು ರೆಡಿ ಆಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಕಿರಾ ಗೆಟ್ ರೆಡಿ ವಿತ್ ಅಕಿರಾ ಮತ್ತು ನಾನು ಮಾಡೋಣ ಅಂದ್ಕೊಂಡ್ರಿ. ಸೊ ಸ್ಟ್ಯಾಂಡ್ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಸಿಗ್ತಾ ಇಲ್ಲ, ಹಾಗಾಗಿ ಬೇಗ ಬೇಗ ಇಬ್ಬರು ಡ್ರೆಸ್ಅಪ್ ಆಗಿ ಬರ್ತೀವಿ. ಸೊ ನನ್ನ ಮೇಕಪ್ ಎಲ್ಲ ಆಗಿದೆ, ಗೊತ್ತಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಸೊ ಬೇಗ ಹೋಗಿ ಬೇಗ ಬರ್ತೀವಿ. ಫಿಟ್ ಚೆಕ್. ದಿಸ್ ಈಸ್ ಅವರ್ ಕಂಪ್ಲೀಟ್ ಔಟ್ಫಿಟ್. ಸೊ ಸಂತೋಷ್ಗೆ ಆಫೀಸ್ ಇದ್ದಿದ್ದ ಕಾರಣ ನಾವು ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ. ಮನೆ ಹತ್ರನೇ ಇರೋ ಶಿವನ ದೇವಸ್ಥಾನಕ್ಕೆ ಹೋಗಿ ನಾವು ಆಶೀರ್ವಾದ ತಗೊಂಡ್ವಿ. ತುಂಬಾ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಅರ್ಚಕರಂತೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ. ಆ್ಯಂಡ್ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಓರಿಯನ್ ಅಪ್ ಟೌನ್ ಮಾಲ್ಗೆ, ಹೊಸಕೋಟೆಯಲ್ಲಿರೋದು. ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಅಕಿರಾ, ಅವಳಿಗೆ ಬೇಬಿ ಕಾರ್ಸ್ ಅಂದರೆ ತುಂಬ ಇಷ್ಟ. ಮನೇಲಿ ಕೊಡ್ಸೋಣ ಅಂತ ಹೇಳಿದ್ರೆ ಅಷ್ಟಾಗಿ ಸ್ಪೇಸ್ ಇಲ್ಲ. ನಮ್ಮ ಏರಿಯಾ ಅಂತೂ, ರೋಡ್ ಅಂತೂ ಅಷ್ಟು ಚೆನ್ನಾಗಿದೆ, ಹಾಗಾಗಿ ಕೊಡ್ಸೋಕ್ಕಾಗಲಿಲ್ಲ. ಸೊ ಅವಳಿಗೆ ಇದೆಲ್ಲ ತುಂಬ ಇಷ್ಟ, ಹಾಗಾಗಿ ರೈಡ್ ಮಾಡ್ತೀನಿ ಅಂದು ನಾವು ಓಕೆ ಅಂತ ಹೇಳಿದ್ವಿ. ಸೊ ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ಕಂಪ್ಲೀಟಾಗಿ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಸೊ ಆಲ್ ಮಾರ್ಕೆಟ್ ಹೊಸಕೋಟೆ ಅಪ್ ಟೌನಲ್ಲಿರೋದು ತುಂಬಾ ದೊಡ್ಡದಾಗಿದೆ ಆ್ಯಂಡ್ ತುಂಬಾ ಡಿಸ್ಕೌಂಟ್ಸ್ ಇತ್ತು. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ನಮ್ಮ ಔಟ್ಫಿಟ್ ಚೆಕ್. ಈ ಔಟ್ಫಿಟ್ ನಾನು ಮಿಂತ್ರಾಲ್ಲಿ ತಗೊಂಡಿದ್ದು, ತುಂಬಾ ಅಫೋರ್ಡಬಲ್ ಪ್ರೈಸ್. ಅಕಿರಾದು ನಂದು ಸಹ. ಆ್ಯಂಡ್ ಯಾರಿಗಾದ್ರೂ ಲಿಂಕ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಆ್ಯನಿವರ್ಸರಿ ಸ್ಪೆಷಲ್ ಸಂತೋಷ್ ಏನಾದರೂ ಗಿಫ್ಟ್ ಮಾಡ್ತೀನಿ ತಗೋ ಅಂತ ಹೇಳಿದ್ರು. ಸೊ ಇಲ್ಲಿ ನಾನು ಅಕಿರಾಗಂತ ತುಂಬ ಆಫರ್ಸ್ ಇತ್ತು. 99ನಲ್ಲಿ ಹುಡೀಸ್ ಮತ್ತು ಟೀ ಶರ್ಟ್ ಇತ್ತು, ಅದೆರಡು ತಗೊಂಡೆ. ಆ್ಯಂಡ್ ಹಾಗೆ ನಾನು ಈ ಪುಟಾಣಿ ಇಯರಿಂಗ್ಸ್ ಬರುತ್ತಲ್ಲ ಅದು ತಗೊಂಡೆ. ಆ್ಯಂಡ್ ಅಕಿರಾಗೆ ಮತ್ತೊಂದು ರೈಡ್ ಟ್ರೈನ್. ಇದು ಎಲ್ಲ ಮಾಲ್ಸಲ್ಲೂ ಇರುತ್ತೆ, ಅದೇನೋ ಗೊತ್ತಿಲ್ಲ, ಎಲ್ಲೋದ್ರೂ ಬೇಕು ಬೇಕು ಅಂತ ಹೇಳ್ತಾಳೆ. ಸೊ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಏನಂತಾರೆ, ಟ್ರೈನ್ಸು ಅದು ಇದು ಅಂತ ಮಾಲ್ಸಲ್ಲಿ ತುಂಬಾ ಇಟ್ಟಿರ್ತಾರೆ. ಸೊ ನಮ್ಮ 6th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ನಾನಿಲ್ಲಿ ಶೇರ್ ಮಾಡ್ತಾ ಇರೋದು. ನನ್ನ 6th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಸಂತೋಷ್ ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡ್ವಿ. ಸಂತೋಷ್ಗೆ ಕೆಲಸ ಇದ್ದಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಸೊ ಹೊಸಕೋಟೆಯಲ್ಲಿ ಹೊಸದಾಗಿ ಓರಿಯನ್ ಅಪ್ ಟೌನಲ್ಲಿ ಬಾರ್ಬಿಕ್ಯೂ ನೇಷನ್ ಓಪನ್ ಆಗಿದೆ, ಅಲ್ಲಿ ಹೋಗಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಫೆಸಿಲಿಟಿ ಎಲ್ಲ ಟ್ರೀಟ್ ಮಾಡ್ತಾರೆ. ಕ್ರೌಡ್ ಇತ್ತು ಆ್ಯಂಡ್ ನೀವು ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು, ತುಂಬಾ ವೆಯ್ಟ್ ಮಾಡಿಸ್ತಾರೆ. ಸೊ ಪುಣ್ಯಕ್ಕೆ ನಮಗೆ, ನಾನು ಬುಕ್ಕಿಂಗ್ ಮಾಡಿರಲಿಲ್ಲ, ಬಟ್ ಆದ್ರೂ ಓಕೆ ಅಂತ ಹೇಳಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನಮಗೆ ಟೇಬಲ್ ಕೊಟ್ಟರು. ಆ್ಯಂಡ್ ಅಕಿರಾಗಿರಲಿ ಫ್ರೂಟ್ಸ್ ಬೇಕು ಅಂತ ಇದ್ದರು, ಅದು ತಗೊಂಡು ಸ್ವಲ್ಪ ಪಾನಿಪುರಿ ತಗೊಂಡು, ಪಾನಿಪುರಿ ಅಂತೂ ಯೂನಿಕಾಗಿ ಸರ್ವ್ ಮಾಡಿದ್ರು. ನನಗೆ ಆ ಪಾನಿ ಸರ್ವ್ ಮಾಡಿದ ರೀತಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಇಲ್ಲಿ ನನಗೆ ಪೊಟ್ಯಾಟೋದೊಂದು ಕೊಡ್ತಾರೆ, ಅದನ್ನು ನಾನು ರೆಸಿಪಿ ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಕಾರ್ನ್. ಆ್ಯಂಡ್ ಹಾಗೆ ಇಲ್ಲಿ ಬಾರ್ಬಿಕ್ಯೂ ಸೆಟಪ್ ಮಾಡ್ತಾ ಇದ್ದಾರೆ. ಫಸ್ಟ್ ಬಂತು ಫಿಶ್ ಹಾಗೂ ಚಿಕನ್ ಹಾಕಿದ್ರು, ಪ್ರಾನ್ಸ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ವರ್ತ್ ಫಾರ್ ಪ್ರೈಸ್ ಅಂತಲೇ ಹೇಳ್ಬೋದು. ಕಳ್ಳನ್ ಥರ ಇದೆಯಾ? ಹುಷಾರ್, ಬಿಸಿದೆ ಅಕಿರಾ. ಸೊ ನಾವಂತೂ ಡೆಸರ್ಟ್ ತಿಂದ್ಕೊಂಡು ಎಂಡ್ ಮಾಡಿದ್ವಿ. ನಾವು ಮನೆಗೆ ಬಾರ್ಬಿಕ್ಯೂ ನೇಷನ್ ಬಿಡೋಷ್ಟರಲ್ಲಿ 11 ಗಂಟೆ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸಹ ಆಯಿತು ಇಲ್ಲಿ. ತುಂಬಾ ಖುಷಿ ಆಯಿತು ನಮಗೆ.
ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಬಾಯ್.